ಹಾಯ್ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲ? ನಮಸ್ಕಾರ. ಇವತ್ತು ನಾನು ಬೆಳಗ್ಗೆ ತಿಂಡಿ ಮಾಡಿ ಬೇಗ ಬೇಗ ಅತ್ತಿಗೆ ಮಕ್ಕಳ ಜೊತೆ ಬಿಲ್ಲೇನಹಳ್ಳಿ ಗವಿರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೊರಟೆ. ಬಸ್ಸಲ್ಲಿ ಸೀಟ್ ಸಿಗ್ದಲೇ ನೋಡಿ ಕೆಳಗಡೆ ಕುತ್ಕೊಂಡು ಹೋಗ್ತಾ ಇದ್ದೀವಿ. ತುಂಬ ರಶ್ ಇತ್ತು. ಹಾಗೆ ಈ ದೇವಸ್ಥಾನಕ್ಕೆ ನಾನಿವತ್ತು ಹೋಗ್ತಾ ಇರೋ ರೀಸನ್ ಏನಂದರೆ, ನಾನು ಸಣ್ಣವಳಿದ್ದಾಗ ಅಂದರೆ ಒಂದು 10-11 ವರ್ಷ ಇದ್ದಾಗ ಹೋಗಿದ್ದು. ಅದಾದಮೇಲೆ ಹೋಗೇ ಇಲ್ಲ. ನೋಡಿ ಇಲ್ಲಿ ಕೈಯಲ್ಲಿ ಸಣ್ಣವರಿದ್ದಾಗ ಆಡ್ಕೊಂಡು ಹೋಗ್ತಾ ಇದ್ವಲ್ಲ, ಆ ಥರ ಈ ಉಂಗುರಗಳನ್ನ ಬಿಗ್ ಬಾಸಲ್ಲಿರೋ ಯಾರೋ ಬಂದಿದ್ರು, ಅವ್ರ ಹೆಸರು ನೆನಪಿಲ್ಲ. ಅಂತೂ ಇಂತೂ ನಮಗೆ ಫಸ್ಟ್ ಟೈಮ್ ಇದು. ನನಗೆ ಬುದ್ಧಿ ಬಂದಮೇಲೆ ಇದು ಫಸ್ಟ್ ಟೈಮ್ ಅಂತ ಅನಿಸುತ್ತೆ. ಬಸ್ಗಳನ್ನ ಹಿಡ್ಕೊಂಡು ಆಟೋಗಳನ್ನ ಹಿಡ್ಕೊಂಡು ತುಂಬ ಟ್ರಾವೆಲಿಂಗ್ ಆಯಿತು. ಅಂತೂ ಇಂತೂ ಒಂದು ಸ್ಟಾಪಿಗೆ ಬಂದು ಇಲ್ಲಿಂದ ಮತ್ತೆ ಆಟೋಗೆ ಹೋಗಬೇಕಾಗಿತ್ತು. ಶ್ರೀನಗರದಿಂದ ಬಸ್ ಇದೆಯಂತೆ. ನಮಗೆ ಇಲ್ಲಿಗೆ ಬಂದ ಮೇಲೆ ಗೊತ್ತಾಗಿದ್ದು. ನೀವು ಹೋಗಲಿ ಅಂದ್ಬಿಟ್ಟು ಹೆಂಗೋ ರೀಚ್ ಆದ್ವಿ, ಕಷ್ಟಪಟ್ಟು ರೀಚ್ ಆದ್ವಿ ಅಂತಲೇ ಹೇಳ್ಬೋದು. ಬಿಲ್ಲೇನಹಳ್ಳಿ, KR ಪೇಟೆ. ಇದು ಬಂದು ಗವಿರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ಹಣ್ಣು ಕಾಯಿ ತೊಗೊಂಡ್ವಿ. ತುಂಬ ಎಕ್ಸ್ಪೆನ್ಸಸ್ ಇತ್ತು. ಬೆಟರ್ ಯಾರು ಹೋಗೋರಿದ್ರೆ ಮನೆಯಿಂದ ತೊಗೊಂಡೋಗೋದು ತುಂಬ ಒಳ್ಳೆಯದು. ನಾವು ಸಣ್ಣವರಿದ್ದಾಗ ಈ ಕಲ್ಲುಗಳೆಲ್ಲ ಇರಲಿಲ್ಲ. ಒಂದೇ ಒಂದು ಅದೊಂದು ಸ್ವಲ್ಪ ಒಂದು 3 ಕಲ್ಲುಗಳು ಇವ್ಯಾವೂ ಇರಲಿಲ್ಲ. ಒಂದು 3 ಕಲ್ಲು ಮತ್ತು ಒಂದು ಬಂಡೆ ಇತ್ತು ದೊಡ್ಡದಾಗಿ. ಇಲ್ಲಿ ಸ್ಪೆಷಲಿ ಏನಂದರೆ, ನಮ್ಮ ಅಜ್ಜಿ ತಾತ ಎಲ್ಲ ಪೂಜೆ ಮಾಡಿಸುವಾಗ ಗಿಣ್ಣ, ಸ್ಪೆಷಲಿ ಈ ಗವಿರಂಗನಾಥ ಸ್ವಾಮಿಗೆ ಗಿಣ್ಣದ ಪ್ರಸಾದ ಮಾಡೋರು ಈ ಅಡಕೆ ಪಟ್ಟೆಯಲ್ಲಿ ಮಾಡಿ ತಂದು ಪೂಜೆ ಮಾಡೋದು. ತುಂಬ ಪವರ್ಫುಲ್ ದೇವ್ರು ಅಂತಲೇ ಹೇಳ್ಬೋದು. ಯಾರಿಗಾರು ಮಕ್ಕಳಾಗಿಲ್ಲ ಅಂದರೆ ಇಲ್ಲಿ ಅರ್ಕೆ ಮಾಡ್ಕೊಂಡ್ರೆ ಮಕ್ಕಳಾಗುತ್ತೆ ಅಂತ ಹೇಳ್ತಾರೆ. ಇನ್ನು ಫಂಕ್ಷನಿಗೆ ಕರೆದವ್ರ ಫಂಕ್ಷನ್ಗೆ ಹೋಗಲಿಲ್ಲ ಅಂದರೆ ಹಿಂಗೆ ಪೂಜೆ ಮುಗಿಸ್ಕೊಂಡೆಲ್ಲ ಫಂಕ್ಷನ್ಗೆ ಹೋದ್ವಿ. ಇಲ್ಲಿನ ಊಟದ್ದೆಲ್ಲ ವ್ಯವಸ್ಥೆ ಆಗಿತ್ತು. ರಾಗಿ ಮುದ್ದೆ, ಮಟನ್ ಸಾಂಬಾರು, ಚಿಕನ್ ಗ್ರೇವಿ, ಬಿರಿಯಾನಿ ಅಂತ ತುಂಬ ಐಟಮ್ ಇತ್ತು. ತಿಂದು ಇನ್ನು ಮನೆಗೆ ಹೊರಟ್ವಿ.